ಒಂದು ಕೆಟ್ಟ ಮನಸ್ಸನ್ನು ಹೊಂದಿರುವ ಹೆಣ್ಣು ತನ್ನ ಒಳಗಿರುವ ಒಲಸು ಬುದ್ಧಿಯಿಂದ ತನ್ನ ಸ್ವಾರ್ಥಕ್ಕಾಗಿ ಇಡೀ ಜಗತ್ತು ನನ್ನ ಮುಖವನ್ನ ಮಾತ್ರ ನೋಡಬೇಕು, ನನ್ನ ಮುಖವನ್ನ ಹೊರತುಪಡಿಸಿ ಮತ್ಯಾರ ಮುಖವನ್ನ ನೋಡಲೇಬಾರದು ಎಂಬುವಂತಹ ಸ್ವಾರ್ಥದಿಂದ, ದುರಾಸೆಯಿಂದ, ಅಸೂಯೆಯಿಂದ ಹಠಕ್ಕೆ ಬಿದ್ದು ನೆಲದ ಮೇಲೆ ಬಿದ್ದಿರುವ ಏಸಿಗೆಯನ್ನು ತೆಗೆದುಕೊಂಡು ತನ್ನ ಮುಖಕ್ಕೆ ಸವರಿಕೊಂಡ್ಲಂತೆ. ತನ್ನ ಮುಖಕ್ಕೆ ಏಸಿಗೆಯನ್ನು ಸವರಿಕೊಂಡ ನಂತರ ಇದೇ ಜಗತ್ತಿನ ಮುಂದೆ ಬಂದು ಏಸಿಗೆಯನ್ನು ಸವರಿಕೊಂಡಿರುವ ನನ್ನ ಮುಖ ಹೇಗೆ ಕಾಣಿಸ್ತಿದೆ ಅಂತ ಜಗತ್ತಿನ ಮುಂದೆ ಪ್ರಶ್ನೆಯನ್ನ ಮಾಡಿದಂತೆ. ಈ ಏಸಿಗೆಯನ್ನು ಸವರಿಕೊಂಡಿರುವ ಮುಖವನ್ನ ನೋಡಿದಂತಹ ಜಗತ್ತು ನೋಡಿ ನಗುದಕ್ಕೆ ಪ್ರಾರಂಭವನ್ನ ಮಾಡ್ತಂತೆ. ಆಗ ಇದೇ ಏಸಿಗೆಯನ್ನು ಸವರಿಕೊಂಡಿರುವ ಹೆಣ್ಣು ಇದೇ ಜಗತ್ತಿನ ವಿರುದ್ಧ ತಿರುಗಿ ಬಿದ್ದಂತೆ. ಇದೇ ರೀತಿಯಾದಂತಹ ಏಸಿಗೆ ತಿನ್ನುವಂತಹ ಕೆಲಸವನ್ನ ಮಾಡಿರುವಂತಹದ್ದು ಯಾರಿದು? ಬಿಂದು ಸೀರಾ ಈ ಮಹಿಳೆ ಮಾಡಿರುವಂತಹದ್ದು ಇಂತಹ ಕೆಲಸವನ್ನು. ನಿಮಗೆ ನರೇಂದ್ರ ಮೋದಿಯವರ ಮೇಲೆ, ನೆತನ್ಯಾಹು ಅವರ ಮೇಲೆ, ಡೊನಾಲ್ಡ್ ಟ್ರಂಪ್ ಮೇಲೆ ವೈಯಕ್ತಿಕ ದ್ವೇಷವಿದೆಯಾ? ರಾಜಕೀಯ ದ್ವೇಷವಿದೆಯಾ? ಟೀಕೆಯನ್ನ ಮಾಡಿ, ಟ್ರೋಲ್ ಮಾಡಿ, ವಿರೋಧಿಸಿ, ಇಲ್ಲಿ ಯಾವನ್ಗೂ ಬೇಜಾರಿಲ್ಲ. ಆದ್ರೆ ನೀವು ಮಾಡಿರುವಂತಹದ್ದು ಎಂತಹ ಕೆಲಸ? ಈ ಪೋಸ್ಟ್ನ ನೋಡಿದ್ದೀರಾ? ಈ ಪೋಸ್ಟ್ನ ಸರಿಯಾಗಿ ಎಲ್ಲ ಗಮನಿಸಿದ್ರಾ? ಈ ಪೋಸ್ಟ್ ನೋಡಿ. ಇಲ್ಲಿ ಗಂಡ ನೆತನ್ಯಾಹು ಅಂತಂದ್ರೆ ಅಂದ್ರೆ ಇಸ್ರೇಲ್ ಗಂಡ ಅಂತೆ, ನರೇಂದ್ರ ಮೋದಿ ಅವರು ಹೆಂಡತಿ ಅಂತೆ, ಅಂದ್ರೆ ಭಾರತ ಹೆಂಡತಿ. ಇವರಿಬ್ಬರಿಗೂ ಹುಟ್ಟುವಂತಹ ಮಗು ಅಫ್ಘಾನಿಸ್ತಾನದ ಮಗು ಅಂತೆ. ಇದರಿಂದ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಿದೆ, ಭಾರತದ ಬಾವುಟ ಕಾಣಿಸ್ತಿದೆ, ಆ ಕಡೆ ಇಸ್ರೇಲ್ ಬಾವುಟ ಕಾಣಿಸ್ತಾ ಇದೆ. ಈ ಎಐ ವಿಡಿಯೋನ ಜನರೇಟ್ ಮಾಡಿದವನು ಯಾವನೋ ಒಬ್ಬ ದೇಶದ್ರೋಹಿ, ಯಾರೊಬ್ಬ ಅಯೋಗ್ಯ ಈ ವಿಡಿಯೋನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ. ನೀವು ಒಂದು ಪಕ್ಷದ ಕಾರ್ಯಕರ್ತೆಯಾಗಿ, ಅದು ಹೆಸರು ಮಾಡಿರುವಂತಹ ಕಾರ್ಯಕರ್ತೆಯಾಗಿ ಇಂತಹ ಪೋಸ್ಟ್ನ ಶೇರ್ ಮಾಡುವಂತಹ ಅವಶ್ಯಕತೆ ಇತ್ತ? ಅಂದ್ರೆ ನಿಮ್ಮಗಳ ಮನಸ್ಥಿತಿ ಯಾವ ರೀತಿಯಾಗಿ ಅಂತಂದ್ರೆ, ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾರನ್ನಾದರೂ ಟೀಕೆಯನ್ನ ಮಾಡಬೇಕು ಅಥವಾ ಯಾರನ್ನಾದರೂ ಟ್ರೋಲ್ ಮಾಡಬೇಕು ಅನ್ನುವಂಥ ವಿಷಯ ಬಂದ್ರೆ ದೇಶದ ವಿರುದ್ಧವಾಗಿ ನಿಂತ್ಕೊಂಡ್ಬಿಡೋದು ಅಲ್ವಾ? ದೇಶದ ವಿರುದ್ಧವಾಗಿ ನಿಂತ್ಕೊಂಡ್ಬಿಡೋದು. ನಾನು ನೀವು ಮಾಡುವಂತಹ ಕೆಲವೊಂದಷ್ಟು ಪೋಸ್ಟ್ಗಳನ್ನು ನೋಡಿದ್ದೀನಿ. ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದೆ, ನರೇಂದ್ರ ಮೋದಿ ಅವ್ರನ್ನ ಬೆತ್ತಲೆಗೊಳಿಸಿ ಒಂದು ನ್ಯೂಸ್ ಪೇಪರ್ ಸುತ್ತಿ ಒಂದು ಪೋಸ್ಟ್ ಮಾಡಿರೋದನ್ನ. ನಾನು ವಿರೋಧ ಮಾಡಲಿಲ್ಲ ಆ ಪೋಸ್ಟ್ಗೆ. ಯಾಕೆ ವಿರೋಧ ಮಾಡಲಿಲ್ಲ ಅಂತಂದ್ರೆ, ರಾಜಕೀಯವಾಗಿ ಹಾಗೂ ವೈಯಕ್ತಿಕವಾಗಿ ಟ್ರೋಲ್ಗಳನ್ನ ಮಾಡ್ತೀರಾ, ಟೀಕೆಗಳನ್ನ ಮಾಡ್ತೀರಾ, ವಿರೋಧಿಸ್ತೀರಾ, ಅದು ರಾಜಕೀಯ ವಿಚಾರ. ನಾನು ಸಹ ರಾಹುಲ್ ಗಾಂಧಿ ಅವರ ವಿಚಾರವಾಗಿ ತುಂಬಾ ಮಾತಾಡಿದ್ದೀನಿ, ತುಂಬಾ ಹೇಳಿಕೆಗಳನ್ನ ಕೊಟ್ಟಿದ್ದೀನಿ, ತುಂಬಾ ನಾನು ಸಹ ಟ್ರೋಲ್ಗಳನ್ನ ಮಾಡಿದ್ದೀನಿ. ಅದು ರಾಜಕೀಯ, ಅದು ನಮ್ಮ ವೈಯಕ್ತಿಕ ರಾಜಕೀಯ ಉದ್ದೇಶಗಳು. ದೇಶ ಅಂತ ವಿಚಾರ ಬಂದಾಗ ನಾನು ಯಾವತ್ತೂ ದೇಶದ ವಿರುದ್ಧವಾಗಿ ಮಾತನಾಡಿದವನಲ್ಲ. ನೀವುಗಳು ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ. ದೇಶ ಅಂತ ಬಂದಾಗ ಮೊದಲು ದೇಶ ಅನ್ನೋದಿರ್ಬೇಕು, ರಾಜಕೀಯ ನಂತರ ಇರಬೇಕು. ಇವತ್ತು ನರೇಂದ್ರ ಮೋದಿ ಅವರು ಇರ್ತಾರೆ, ನಾಳೆ ಹೋಗ್ತಾರೆ. ನೆತನ್ಯಾಹು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಅದೇ ರೀತಿಯಾಗಿನೇ ನೀವು ನಿಜವಾಗ್ಲೂ ಈ ಪೋಸ್ಟ್ ನೋಡಿದಾಗ ನನಗೆ ಎಷ್ಟು ಕೋಪ ಬಂತು ಅಂದ್ರೆ ಅಷ್ಟು ಕೋಪ ಬಂದ್ಬಿಡ್ತು. ನಿಜವಾಗ್ಲೂ ಯಾರಾದ್ರೂ ಭಾರತೀಯ ಸೈನಿಕರೇನಾರು ಈ ರೀತಿಯಾಗಿ ಏನಾದ್ರು ನೋಡ್ಬಿಟ್ಟಿದ್ರೆ ಅದು ಯಾವ ರೀತಿಯಾದಂತಹ ಕ್ರಮಗಳು ತೆಗೆದುಕೊಂಡ್ಬಿಡ್ತಾ ಇದ್ರು. ಅವನು ಯಾವನು ಮಾಡಿ ನಿಜವಾಗ್ಲೂ ಒಂದು ಪಕ್ಷದ ಕಾರ್ಯಕರ್ತೆಯಾಗಿ ಅದನ್ನ ಎಲ್ಲಿ ಉಳಿಸ್ಕೋಬೇಕು ಅಲ್ಲಿ ಉಳಿಸ್ಕೊಳ್ಬೇಕು. ನನಗೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಥವಾ ಯಾವುದೋ ಒಂದು ಪಕ್ಷ ಅಂತ ಹೇಳ್ತಾ ಇಲ್ಲ. ನಾವು ಮಾಡ್ತೀವಿ ಟ್ರೋಲ್ಗಳನ್ನ, ಇಲ್ಲ ಅಂತ ನಾವೇನು ಸತ್ಯವಂತರು ಅಂತ ಅಂದ್ಬಿಟ್ಟು ನಾವುಗಳೇನು ಹೇಳ್ಕೊಳ್ತಾ ಇಲ್ಲ. ಇದನ್ನ ನೋಡಿದ್ರಲ್ಲ ನೀವು, ಇದನ್ನ ನೋಡ್ತಾ ಇದ್ದೀರಲ್ಲ, ನಾಳೆ ಒಂದು ದಿನ ನೀವು ಬಿಂದು ಸೀರಾರವರೇ, ಬಿಂದು ಶಿರಾ ಆರ್ ಸೀರಾ ಗೊತ್ತಿಲ್ಲ, ಇದೇ ರೀತಿಯಾದಂತ ಇವತ್ತು ವಿಡಿಯೋಗಳನ್ನ ಆಡೋ ಮಕ್ಕಳನ್ನು ಜನರೇಟ್ ಮಾಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ. ನಾಳೆ ಒಂದು ದಿನ ಯಾವನು ತಲೆಕೆಟ್ಟವನೊಬ್ಬ ನಿಮ್ದೇ ಒಂದು ಫೋಟೋ ಎತ್ಕೊಂಡು ಇದೇ ರೀತಿಯಾಗಿ ಒಂದು ಪೋಸ್ಟ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನ 1, 2, 3, 4, 5, 6 ಯಾವುದೋ ಒಂದು ಲಿಂಗದ ರೀತಿಯಾಗಿ ತೋರಿಸಿ ಕೆಟ್ಟದಾಗಿ ಎಲ್ಲೋ ಒಂದ್ ಕಡೆ ನಿಲ್ಲಿಸಿ ಕೈಗೆ ಯಾವುದೋ ಒಂದು ದೇಶದ ಮಗು ಕೊಟ್ರೆ ಏನ್ ಮಾಡ್ತೀರಾ ಅಂತ, ಅಥವಾ ಯಾವುದೋ ಒಂದು ಸಮುದಾಯದ ಮಗುನ ಕೈ ಕೊಟ್ರೆ ಏನ್ ಮಾಡ್ತೀರಾ? ಆಗ್ಲೂ ಇದೇ ರೀತಿಯಾಗಿ ಅದರ ಪರವಾಗಿ ಮಾತನಾಡ್ಕೊಂಡು ನಿಂತ್ಕೋತೀರಾ, ಅಥವಾ ಅದನ್ನ ನೋಡಿ ಖುಷಿಯನ್ನ ಪಡ್ತೀರಾ? ಏನ್ ದೊಡ್ಡ ವಿಚಾರ ಅಲ್ಲ ರಾಜಕಾರಣಿಗಳನ್ನ ಟ್ರೋಲ್ ಮಾಡೋದು. ಈ ತರ ದೇಶದ ವಿರುದ್ಧವಾಗಿ ದಯಮಾಡಿ ನಿಂತ್ಕೊಳ್ಬೇಕು ಹೋಗ್ಬಿಡಿ. ನನ್ಗೆ ಯಾವತ್ತೂ ನಿಜವಾಗಿಯೂ ಇಷ್ಟೊಂದು ಕೋಪದಿಂದ ಮಾತಾಡಿದ ಮನುಷ್ಯ ಅಲ್ಲ ನಾನು. ದಯಮಾಡಿ ದೇಶದ ವಿಚಾರ ಬಂದಾಗ ದೇಶದ ಏನು ಈ ರೀತಿಯಾಗಿ ಮಾಡಿದಿರಲ್ಲ, ಮತ್ತೆ ಎಂದಿಗೂ ಈ ರೀತಿಯಾಗಿ ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.